ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂಥ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ರೆಗ್ಯುಲರ್ ಡಿಲೇ ಪೀರಿಯಡ್ ಇರೋರಿಗೆ ಯಾವ ರೀತಿ ಕ್ಯಾಲೆಂಡರ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ತುಂಬಾ ಜನ ಮಹಿಳೆಯರಿಗೆ 5 ಮಂತ್ಸ್ ಆಗಲಿ ಅಥವಾ 2 ಮಂತ್ಸ್ ಆಗಲಿ 1 ಇಯರ್ ಆದ್ರೂ ಪೀರಿಯಡ್ ಆಗ್ತಾನೆ ಇರಲ್ಲ. ಅವ್ರಿಗೆ ಟ್ರ್ಯಾಕ್ ಮಾಡೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗಿರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ರೆಗ್ಯುಲರ್ ಆಗಿ ಪೀರಿಯಡ್ ಆಗುವಂತ 5 ಹೋಮ್ ರೆಮಿಡೀಸ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ 5 ಹೋಮ್ ರೆಮಿಡೀಸ್ ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಇರ್ರೆಗ್ಯುಲರ್ ಇರೋದು ರೆಗ್ಯುಲರ್ ಆಗುತ್ತೆ, ಮತ್ತೆ ನಿಮಗೆ ಟ್ರ್ಯಾಕ್ ಮಾಡೋದಕ್ಕೂ ಕೂಡ ತುಂಬಾನೇ ಈಸಿ ಆಗುತ್ತೆ. ಅದಕ್ಕಿಂತ ಮೊದಲು ಇರ್ರೆಗ್ಯುಲರ್ ಪೀರಿಯಡ್ ಅಂದರೆ ಏನು ಅಂತ ತಿಳ್ಕೋಬೇಕು. ಯಾವತ್ತೇ ಆದರೂ ಮಹಿಳೆಯರಿಗೆ 28 ದಿನದಿಂದ 35 ದಿನಗಳ ಒಳಗಡೆ ಪೀರಿಯಡ್ಸು ಕರೆಕ್ಟ್ ಆಗಿ ಪ್ರತಿ 35 ದಿನಕ್ಕೆ ಆಗ್ತಾ ಇದ್ರೆ ಅದನ್ನ ರೆಗ್ಯುಲರ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಇರ್ರೆಗ್ಯುಲರ್ ಅಂತ ಹೇಳಿದ್ರೆ 35 ದಿನ ಆದ್ರೂ ಆಗೋದಿಲ್ಲ, 2 ಮಂತ್ಸ್ ತಗೊಳುತ್ತೆ, ಅಥವಾ 5 ಮಂತ್ಸ್, 6 ಮಂತ್ಸ್, 1 ಇಯರ್ ಕೂಡ ತಗೊಳುತ್ತೆ. 1 ಇಯರ್ ಆಗದೆ ಇರೋರು ಕೂಡ ಇರ್ತಾರೆ. ಅದು ಸಿಂಪ್ಟಮ್ ನಂಬರ್ 1. ಇನ್ನೊಂದು, ಪೀರಿಯಡ್ಸ್ 3 ಮಂತ್ಸ್ 4 ಮಂತ್ಸ್ ಬಂದ್ರು ತುಂಬಾನೇ ಹೆವಿ ಆಗಿರುತ್ತೆ, ತುಂಬಾನೇ ಜಾಸ್ತಿ ಬ್ಲಡ್ ಹೋಗ್ತಾನೆ ಇರುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಹೊಟ್ಟೆ ಭಾಗದಲ್ಲಿ ಸೊಂಟ ನೋವು ತುಂಬಾನೇ ಜಾಸ್ತಿ ಆಗಿ ಬರ್ತಿರುತ್ತೆ. ಕೆಲವರಿಗೆ ಕಾಲು ನೋವು ಆಗ್ತಿರುತ್ತೆ, ಹಿಂಭಾಗ ಎಲ್ಲ ನೋವು ಬರ್ತಿರುತ್ತೆ. ಈ ತರ ಏನಾದ್ರೂ ಆಗ್ತಿದ್ರೆ ಅದನ್ನ ನಾವು ಇರ್ರೆಗ್ಯುಲರ್ ಪೀರಿಯಡ್ ಅಂತ ಕರಿತೀವಿ. ಯಾಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ? ಯಾಕೆ ಎಲ್ಲ ಮಹಿಳೆಯರಿಗೂ ಒಂದೇ ರೀತಿ ಪೀರಿಯಡ್ಸ್ ಆಗೋದಿಲ್ಲ? ಇದಕ್ಕೆ ಫಸ್ಟ್ ಮೇನ್ ಕಾಸ್ ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಪ್ರೊಜೆಸ್ಟ್ರಾನ್ ಮತ್ತೆ ಹಿಸ್ಟ್ರೋಜನ್ ಎಂಬ 2 ರೀತಿಯ ಹಾರ್ಮೋನ್ಸ್ ನಮ್ಮ ಬಾಡಿನಲ್ಲಿ ಇರುತ್ತೆ. ಈ 2 ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋದಿಲ್ಲ. ಎರಡನೇ ರೀಸನ್, ಕಾಂಟ್ರಾಸೆಪ್ಟಿವ್ಸ್ ಪಿಲ್ಸ್ ನ ಬಳಸೋದ್ರಿಂದ, ಅಂದ್ರೆ ಗರ್ಭ ನಿರೋಧಕ ಮಾತ್ರೆಗಳನ್ನ ಬಳಸೋದ್ರಿಂದ, ಅಥವಾ IUD ನ ಯೂಸ್ ಮಾಡೋದು. ಏನಂದ್ರೆ ತುಂಬಾ ಜನ ಹೊಸದಾಗಿ ಮದ್ವೆ ಆಗಿರುವಂತ ಹುಡುಗಿಯರು, ಅವ್ರಿಗೆ ಈಗಲೇ ಮಕ್ಕಳು ಬೇಕಾಗಿರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈ ತರ ಟ್ಯಾಬ್ಲೆಟ್ಸ್ ನ ತಗೊಳ್ಳೋದ್ರಿಂದ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅನ್ನ ತಗೊಳ್ತಾ ಇರ್ತಾರೆ. IUD ಅಂದ್ರೆ ಕಾಪರ್ ಟಿ ಬರುತ್ತಲ್ಲ, ಅದನ್ನ ಇನ್ಸರ್ಟ್ ಮಾಡಿಸ್ಕೊಂಡಿರ್ತಾರೆ. ಮಕ್ಕಳು ನಮ್ಗೆ ಇಷ್ಟು ಬೇಗ ಬೇಡ ಅನ್ನೋರು ಈ ಕಾಪರ್ಟಿನ ಹಾಕೊಂಡು ಅವಾಯ್ಡ್ ಮಾಡ್ಕೊಳ್ತಾರೆ. ಈ ತರ ಮಾಡೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ತುಂಬಾ ಜನ ಮಹಿಳೆಯರು ಜಾಸ್ತಿ ಒಬೇಸಿಟಿಯನ್ನ ಬೆಳೆಸ್ಕೊಂಡಿರ್ತಾರೆ. ಯಾರು ಬೊಜ್ಜನ್ನ ಜಾಸ್ತಿ ಬೆಳೆಸ್ಕೊಂಡಿರ್ತಾರೆ, ಯಾರು ನೋಡೋದಕ್ಕೆ ತುಂಬಾ ದಪ್ಪ ಇರ್ತಾರೆ, ಅಂದ್ರೆ ಎಸ್ಪೆಷಲಿ ಸೊಂಟದ ಸುತ್ತ ದಪ್ಪ ಇರುತ್ತಲ್ಲ, ಬೊಜ್ಜನ್ನ ಬೆಳೆಸ್ಕೊಂಡಿರ್ತಾರೆ, ಅಂತವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಮತ್ತೊಂದು ಲೈಫ್ ಸ್ಟೈಲ್, ಅವರ ಲೈಫ್ ಸ್ಟೈಲ್ ನ ಸರಿಯಾಗಿ ಮೇಂಟೈನ್ ಮಾಡಿರೋದಿಲ್ಲ. ಅಂದ್ರೆ ಜಾಸ್ತಿ ಜಂಕ್ ಫುಡ್ ತಿನ್ನೋದು, ಆಯಿಲ್ ಐಟಮ್ಸ್ ತಿನ್ನೋದು, ಹೊರಗಡೆ ಫುಡ್, ಸ್ಟ್ರೀಟ್ ಫುಡ್ಸ್ ನ ತಿನ್ನೋದು, ಈ ರೀತಿ ಮಾಡ್ತಿರ್ತಾರೆ. ಕೋಕೋ ಕೋಲಾ, ಪ್ಯಾಕ್ಡ್ ಐಟಮ್ಸ್, ಟೀ, ಕಾಫಿ ಇದೆಲ್ಲಾನು ಕೂಡ ಜಾಸ್ತಿನೇ ತಗೊಳ್ತಿರ್ತಾರೆ. ಇದ್ರ ಜೊತೆಗೆ ತುಂಬಾನೇ ಸ್ಟ್ರೆಸ್ ಮಾಡ್ಕೊಳ್ಳೋದು, ಎಕ್ಸರ್ಸೈಸ್ ಮಾಡದೇ ಇರುವಂತದ್ದು, ಒಂದೇ ಕಡೆ ಕುತ್ಕೊಳ್ಳೋದು, ಆಕ್ಟಿವ್ ಇಲ್ಲದೆ ಇರೋದು. ಈ ರೀತಿ ಮಾಡೋರು ಮೊದಲು ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕು, ಡಯಟ್ ಪ್ಲಾನ್ ಅನ್ನ ಮಾಡ್ಕೋಬೇಕು, ಎಕ್ಸರ್ಸೈಸ್ ನ ಮಾಡಬೇಕು. ಮೊದಲು ಇರ್ರೆಗ್ಯುಲರ್ ಪೀರಿಯಡ್ ಇರೋದನ್ನ ನಿಮ್ಮ ರೆಗ್ಯುಲರ್ಗೆ ಮಾಡ್ಕೋಬೇಕು. ಈ ರೀತಿ ಮಾಡ್ಬೇಕಂದ್ರೆ ನಿಮ್ಗೆ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಜಂಕ್ ಫುಡ್ಸ್ ಅನ್ನ ಬಿಡಬೇಕು, ಕೋಕೋ ಕೋಲಾ, ಪೆಪ್ಸಿ, ಟೀ, ಕಾಫಿ, ಇನ್ಸ್ಟೆಂಟ್ ಆಗಿ ಫುಡ್ಗಳನ್ನ ಮಾಡ್ಕೊಳ್ಳೋದು, ಪ್ಯಾಕೆಡಲ್ಲಿ ರೆಡಿ ಟು ಕುಕ್ ಬರುತ್ತೆ ಅದನ್ನೆಲ್ಲ ತಗೊಳ್ಳೋದು ಫಸ್ಟ್ ನಿಲ್ಲಿಸಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವ ಫುಡ್ನ ತಗೋಬೇಕು, ಡಯಟ್ ಪ್ಲಾನ್ ಏನು ಮಾಡಬೇಕು, ಯಾವ್ದು ತಗೋಬಾರ್ದು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಫ್ರೀ ಇದ್ರೆ ಒಮ್ಮೆ ಹೋಗಿ ಚೆಕ್ ಮಾಡಿ, ನಿಮ್ಗೆಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ, ಹೇಗಿರಬೇಕು ಹೇಗಿರಬಾರ್ದು ಅಂತ ಹೇಳಿ. ಮತ್ತೊಂದು, ಥೈರಾಯ್ಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದ್ರೆ, ನಿಮ್ಗೆ ಏನಾದ್ರೂ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು. ತುಂಬಾ ಜನ ಮಹಿಳೆಯರಲ್ಲಿ PCOD, PCOS ಇತ್ತು ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗತ್ತೆ. ಈಗ ನಾವು ರೀಸನ್ ತಿಳ್ಕೊಂಡ್ವಿ ಏನೇನಿಂದ ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ ಅಂತ ಹೇಳಿ. ಈಗ ನಾವು ಇರ್ರೆಗ್ಯುಲರ್ ಪೀರಿಯಡ್ ಇಂದ ರೆಗ್ಯುಲರ್ ಪೀರಿಯಡ್ ಗೆ ಬರ್ಬೇಕಾದ್ರೆ ಏನೇನೆಲ್ಲ ಹೋಮ್ ರೆಮಿಡೀಸ್ ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಾನೀಗ ನಿಮ್ಗೆ 5 ಹೋಮ್ ರೆಮಿಡಿನ ತೋರಿಸ್ಕೊಡ್ತೀನಿ. ಅದರಲ್ಲಿ ನೀವು ಎಲ್ಲವನ್ನೂ ಮಾಡಬೇಕು ಅಂತ ಏನಿಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು 2 ಮಾಡಿದ್ರೂ ಸಾಕಾಗುತ್ತೆ. ಇದನ್ನ ಮಾಡೋದ್ರಿಂದ ನೀವು ರೆಗ್ಯುಲರ್ ಪೀರಿಯಡ್ ಅನ್ನ ಪಡ್ಕೋಬಹುದು. ಫಸ್ಟ್ ಹೋಮ್ ರೆಮಿಡಿ ನೋಡ್ಕೊಂಬರೋಣ. ಮೊದಲಿಗೆ ನಾವು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನ ಆಡ್ ಮಾಡ್ಕೋಬೇಕು. ಮತ್ತೆ ಒಂದು ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಅದ್ರೊಳಗಡೆ ಹಾಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಡಿ. ನಂತರ ಅದನ್ನ ಶೋಧಿಸ್ಕೊಂಡು ನೀಟಾಗಿ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹನಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಇಂಥ ಪರ್ಟಿಕ್ಯುಲರ್ ಟೈಮ್ ಅಂತ ಏನಿಲ್ಲ, ಯಾವ ಟೈಮಲ್ಲಾದ್ರೂ ನೀವು ಕುಡಿಬಹುದು. ಆದ್ರೆ ಊಟಕ್ಕಿಂತ ಮುಂಚೆನೆ ನೀವು ಕುಡಿಬೇಕಾಗತ್ತೆ. ಇನ್ನೇನ್ ನೀವು ಊಟ ಮಾಡ್ತೀರಾ ಅನ್ನೋ ಟೈಮಲ್ಲಿ 1 ಅವರ್ ಮುಂಚೆನೆ ಇದನ್ನ ತಗೋಬಹುದು. ಮತ್ತೊಂದು ಸೆಕೆಂಡ್ ಹೋಮ್ ರೆಮಿಡಿ, ನೀವು ಪಪ್ಪಾಯ ಸೀಸನ್ ಬಂತು ಅಂತ ಹೇಳಿದ್ರೆ ನೀವು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪಪ್ಪಾಯ ಎಲ್ಲಿ ಕಾಣಿಸಿದ್ರು ಮನೆಗೆ ತಗೊಂಡ್ಬಂದು ಖಾಲಿ ಹೊಟ್ಟೆನಲ್ಲಿ ತಿನ್ನಿ. ಇದು ಕೂಡ ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋದನ್ನ ರೆಗ್ಯುಲರ್ ಪೀರಿಯಡ್ಸ್ ಮಾಡುತ್ತೆ. ಸೊ ಪಪ್ಪಾಯನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಥರ್ಡ್ ಒನ್ ಏನು ಅಂತ ಹೇಳಿದ್ರೆ, ನೀವು ಸ್ವೀಟ್ಸ್ ಏನಾದ್ರು ಜಾಸ್ತಿ ತಿಂತೀರಾ ಅಂತ ಹೇಳಿದ್ರೆ, ಟೀ, ಕಾಫಿ ಇದೆಲ್ಲ ಕುಡಿತೀರಾ ಅಂತ ಹೇಳಿದ್ರೆ, ಸಕ್ಕರೆ ಬದಲಿಗೆ ನೀವು ಕಪ್ಪು ಬೆಲ್ಲನ ಬಳಸಿ. ಕೇಸರಿ ಬಾತ್ ಮಾಡ್ತೀರಾ, ಶಾವಿಗೆ ಪಾಯಸ ಮಾಡ್ತೀರಾ, ಟೀ ಕಾಫಿ ಮಾಡ್ತೀರಾ ಅಂದ್ರೆ ಅದಕ್ಕೆ ಬೆಲ್ಲ ಬಳಸಿ. ಇದು ನಿಮ್ಗೆ ರೆಗ್ಯುಲರ್ ಪೀರಿಯಡ್ ಆಗ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ.
ಮತ್ತೊಂದು ಆಪಲ್ ಸೈಡ್ ವಿನಿಗರ್. ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಪ್ರಾವಿಷನ್ ಸ್ಟೋರ್ಸಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ನೀರಿಗೆ 1 ಚಮಚ ವಿನಿಗರ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕುಡೀರಿ. ಇಫ್ ಇನ್ ಕೇಸ್ ನಿಮಗೆ ಕುಡಿಯೋಕ್ಕಾಗೋದಿಲ್ಲ ಹಾಗೆ ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನ್ ಹನಿನ ಹಾಕೊಂಡು ಕೂಡ ಕುಡಿಬಹುದು. ಇನ್ನೊಂದು ಲಾಸ್ಟ್ ಬೆಸ್ಟ್ ಹೋಮ್ ರೆಮಿಡಿ, ನಾವು ಪ್ರತಿನಿತ್ಯ ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ, ಅದು ಏನಂತ ಹೇಳಿದ್ರೆ ಚಕ್ಕೆನ ನಾವು ಹೇಗೆ ಬಳಸಬೇಕು ಅಂತ ಹೇಳಿದ್ರೆ 1 ಲೋಟ ಬಿಸಿ ಹಾಲನ್ನು ತಗೊಳ್ಳಿ, ಅದಕ್ಕೆ ಚಕ್ಕೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಚಕ್ಕೆ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಿಮಗೆ ಇರ್ರೆಗ್ಯುಲರ್ ಆಗಿರುವಂಥ ಪೀರಿಯಡ್ ರೆಗ್ಯುಲರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಹೋಮ್ ರೆಮಿಡಿ ಜೊತೆಗೆ ನೀವು ಇನ್ನೂ ಒಂದಷ್ಟು ಫಾಲೋ ಮಾಡಬೇಕು. ಏನು ಅಂತ ಹೇಳಿದ್ರೆ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಮಾಡ್ಕೊಳ್ಳಿ. ಮತ್ತು ಥೈರಾಯ್ಡ್ ಪ್ರಾಬ್ಲಮ್, PCOS, PCMC ಇದೆಲ್ಲ ಏನೇನಿದ್ರು ಅದನ್ನೆಲ್ಲ ಫಸ್ಟು ಕಂಟ್ರೋಲಿಗೆ ತಗೊಳ್ಳಿ. ಇದೆಲ್ಲ ಮಾಡಿದ್ರಿ ಅಂತ ಹೇಳಿದ್ರೆ, ಇದೆಲ್ಲ ನಿಮ್ಗೆ ಏನಾದರೂ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ನಿಮಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗುತ್ತೆ. ನಂತರ ನೀವು ಈಸಿಯಾಗಿ ಕನ್ಸೀವ್ ಆಗ್ಬೋದು. ಯಾವತ್ತೂ ಅಷ್ಟೇ ಹೋಪ್ಸ್ನ ಕಳ್ಕೊಬೇಡಿ. ನಿಮ್ಮ ಪ್ರಯತ್ನನ ನೀವು ಮಾಡ್ತಾ ಇರಿ. ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಲೀಡ್ ಮಾಡ್ಕೊಳ್ಳಿ, ಎಲ್ಲ ತಂತಾನಾಗೆ ಆಗುತ್ತೆ. ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ.